ಅಥವಾ ನಾಳೆ ನಾಡಿದ್ದು ಏನಾದರೂ ನೀರು ಮಳೆ ಸ್ಟಾಪ್ ಆದರೆ 115 ಅಡಿಗೆ ನಿಲ್ಲಬಹುದು. ಆಮೇಲೆ ಮತ್ತೆ ಈ ಥರದ ಸಿಚುವೇಶನ್ 1 or 2 ಡೇಸಲ್ಲೋ 1 ವೀಕಲ್ಲೋ ಮತ್ತೆ ಒಂದು ವಾರ ಮಳೆ ಬಂದರೆ ಮತ್ತೆ ಜಾಸ್ತಿಯಾಗಿ 124 ಅಡಿನೂ ತುಂಬುವಂಥ ಅವಕಾಶಗಳು ಹೆಚ್ಚಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಾಳೆ ಏನಾಗುತ್ತೆ ಅಂತ ನಾವು ಇವತ್ತೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಪ್ರಿಡಿಕ್ಟ್ ಮಾಡಿ ನಾವು ಹೇಳ್ಬೋದು, ಬಟ್ ಆದರೆ ಅದರ ಆಗು ಹೋಗುಗಳನ್ನೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತಿಗೆ ಮೊದಲನೇ ಬೆಳೆ ಬೆಳೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಮೊದಲನೇ ಬೆಳೆಯನ್ನು ಭತ್ತ ರಾಗಿಯನ್ನು ಬೆಳೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ. VC ಅಚ್ಚುಕಟ್ಟಿನಲ್ಲಿ KRS ಬೈಲ್ನಲ್ಲಿ ಮೊದಲನೇ ಬೆಳೆನ ಒಟ್ಲು ಹಾಕಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ನಾವು ನಮ್ಮ ಜಿಲ್ಲಾ ಆಡಳಿತಕ್ಕೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಬಿತ್ತನೆ ಬೀಜವನ್ನು ವಿತರಣೆ ಮಾಡಲಿಕ್ಕೆ ನಾಳೆಯಿಂದಲೇ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳಿಗೂ ಸಹ ಸೂಕ್ಷ್ಮವಾಗಿ ಇದನ್ನು ಎಲ್ಲ ಕಡೆ ಮಾನಿಟ್ರ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊಸೈಟಿಗಳ ಮೂಲಕ 78 ಸೊಸೈಟಿನಲ್ಲಿ ಎಲ್ಲ ಬಿತ್ತನೆ ಬೀಜ ಸಿಗುತ್ತೆ. RSK 31 RSKಗಳಲ್ಲಿ ಸಿಗುತ್ತೆ. 109 ಇಡೀ ಜಿಲ್ಲೆಯಲ್ಲಿ 7 ತಾಲೂಕಿನಲ್ಲಿ 109 ಕ್ಷೇತ್ರದಲ್ಲಿ ಸ್ಥಳಗಳಲ್ಲಿ ಬಿತ್ತನೆ ಬೀಜ ರಾಗಿ ಮತ್ತು ಭತ್ತ ಮುಸ್ಕಿನ ಜೋಳ ಸಿಗುತ್ತೆ. ನಮಗೆ ಈಗ ನಮ್ಮ ಗುರಿ ಏನಿದೆ, ಆ ಗುರಿ ಈಗ 9,996 ಕ್ವಿಂಟಾಲ್ ಬೇಕು ಅಂತೇಳಿ ಗುರಿ ಇದೆ. ರಾಗಿ 985 ಕ್ವಿಂಟಾಲು ಅಂತಿದೆ. ಮುಸ್ಕಿನ ಜೋಳ 126 ಕ್ವಿಂಟಾಲು ಅಂತಿದೆ. ಅದಕ್ಕಿಂತ ಹೆಚ್ಚು ದಾಸ್ತಾನು ನಮ್ಮಲ್ಲಿದೆ. ಇನ್ನೂ ಹೆಚ್ಚು ಬೇಕಾದ್ರೂ ನಾವು ಕಳಿಸ್ಕೊಡೋದಕ್ಕೆ ಇಲಾಖೆ ಬದ್ಧವಾಗಿದೆ. ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆ ಇಲ್ಲ ಮತ್ತು ಗೊಬ್ಬರದ ಕೊರತೆ ಇಲ್ಲ. ಈ ಜಿಲ್ಲೆಯಲ್ಲಿ ಈ ಮುಂಗಾರಿನ ಇವತ್ತಿಗೆ ಬೇಕಾಗ್ತಕ್ಕಂಥ ಎಲ್ಲ ಥರದ ಕೃಷಿ ಇಲಾಖೆಯ ಸರಬರಾಜು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಜನನೂ ಸಹ ಇವತ್ತಿಗೆ ನಾನು ಕಟ್ಟು ನೀರು ಅನ್ನೋ ಒಂದು ತೀರ್ಮಾನಕ್ಕೆ ನಾನು ಎಲ್ಲ ಶಾಸಕರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿ ತೀರ್ಮಾನಕ್ಕೆ ಬಂದಿದ್ದೀನಿ. ನಾವು ಇವತ್ತೇನು ನೀರು ಬಿಟ್ಟಿದ್ದೀವಿ ಅದು ಕೆರೆ ಕಟ್ಟೆಗಳಿಗೆ ಅಂತಲೇ ಬಿಟ್ಟಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಅದನ್ನು ಮುಂದುವರಿಸ್ಕೊಂಡು ಒಟ್ಲು ಹಾಕಲಿಕ್ಕೆ ಜನ ತಯಾರು ಮಾಡ್ಕೊಳ್ಳಿ, ಅದಕ್ಕೆ ನಾವು ನೀರು ಬಿಡಲಿಕ್ಕೆ ತಯಾರಿದ್ದೀವಿ. ಅದರದ್ದೇನು ತೊಂದರೆ ಇಲ್ಲ. ಆದರೆ 15 ದಿವಸ ಬಿಟ್ಟು 10 ದಿವಸ ನಿಲ್ಲಿಸೋದೋ 8 ದಿವಸ ನಿಲ್ಲಿಸೋದೋ ತೀರ್ಮಾನ ಮಾಡ್ತೀವಿ. ಅದು ಕಟ್ಟು ನೀರನ್ನು ಈ ಬೆಳೆ ಬೆಳೀಲಿಕ್ಕೆ ಮೊದಲನೇ ಒಂದು ಬೆಳೆ ಬೆಳೀಲಿಕ್ಕೆ ಯಾವುದೂ ತೊಂದರೆ ಇಲ್ಲ. ನಮ್ಮ ಜಿಲ್ಲೆಯ VC ಅಚ್ಚುಕಟ್ಟಿನ ಪ್ರದೇಶದ ಎಲ್ಲ ರೈತರಿಗೂ ನಾನು ಹಾಕಲಿಕ್ಕೆ ತೊಂದರೆ ಇಲ್ಲ ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಬೈ ಚಾನ್ಸ್ ನಮಗೆ ಇನ್ನೊಂದು ವಾರ 10 ದಿವಸದಲ್ಲಿ ಇದೇ ಥರ ಮಳೆ ಬಿದ್ದು ಚೆನ್ನಾಗಿ ಬಂದು 124 ಬಂದರೆ ಎರಡನೇ ಬೆಳೆಗೂ ಆಗುತ್ತೆ. ಕೊಬ್ಬನ್ನು ಸಹ ಸ್ಟ್ಯಾಂಡಿಂಗ್ ಕ್ರಾಪ್ ಅಲ್ಲದೆ ಹೊಸ ಕೊಬ್ಬನ್ನು ಹಾಕ್ಲಿಕ್ಕೆ ತೊಂದರೆ ಆಗಲ್ಲ. ಬಟ್ ಇವತ್ತು ನಾನು ಅಧಿಕೃತವಾಗಿ 115 ಅಡಿ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ನಾನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಒಂದು ಮುಂಗಾರಿನ ಒಂದು ಬೆಳೆಗೆ ಯಾವುದೇ ತೊಂದರೆ ಇಲ್ಲ. ಕಟ್ಟು ನೀರನ್ನು ನಾವು ಕೊಡ್ತೀವಿ. ಮುಂದುವರೆದು ಸಂಪೂರ್ಣವಾಗಿ ಡ್ಯಾಮ್ ಫಿಲಪ್ ಆದರೆ ಆ್ಯಸ್ ಯೂಸ್ವಲಿ ಸಂಪೂರ್ಣವಾದಂಥ ನೀರು ಬಳಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಆಗುತ್ತೆ. ಇದು ನಾವು ಮೊನ್ನೆ ICC ಮೀಟಿಂಗ್ನಲ್ಲಿ ಮುಂದುವರೆದು ನಾನು ಹೇಳ್ತೀನಿ ಅಂತಲೂ ಹೇಳಿದ್ದೆ. ಅವತ್ತುವರೆಗೆ ಕುಡಿಯೋ ನೀರಿಗೆ ಅಂತ ಇವತ್ತು ರ್ಯಾಟಿಫಿಕೇಷನ್ ಮಾಡ್ಕೋತೀವಿ. ನಾನು ಎಲ್ಲ ಶಾಸಕರ ಜೊತೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ, ರೈತ ಮುಖಂಡರ ಜೊತೆ ಮಾತಾಡಿದ್ದೀನಿ. ಈ ಒಂದು ತೀರ್ಮಾನವನ್ನು ನಿಮ್ಮ ಮೂಲಕ ಇಡೀ ಜಿಲ್ಲೆಯ VC ಅಚ್ಚುಕಟ್ಟಿನ ಜನಕ್ಕೆ ತಿಳಿಸ್ಬೇಕು ಅನ್ನೋಕ್ಕೋಸ್ಕರನೇ ನಾನು ನಾಳೆ ಅಸೆಂಬ್ಲಿ ಇರೋದ್ರಿಂದ ನಾನು ಮಂಡ್ಯಕ್ಕೆ ಬರಲಿಕ್ಕಾಗಲ್ಲ. ಮತ್ತು ಇವತ್ತು ನಾನು ಬೆಂಗಳೂರಿನಲ್ಲಿ ಹೇಳೋದಕ್ಕಿಂತ ನಿಮ್ಮ ಮೂಲಕನೇ ಜಿಲ್ಲೆ ಜನಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ತೀರ್ಮಾನದಿಂದ ನಾನು ಇವತ್ತು ರಜಾ ಇದ್ದರೂ ನಿಮ್ಮನ್ನೆಲ್ಲ ತೊಂದರೆ ಕೊಟ್ಟು ನಾಗಮಂಗಲಕ್ಕೆ ರಿಕ್ವೆಸ್ಟ್ ಮಾಡಿದೆ. ನೀವೆಲ್ಲ ಬಂದಿದ್ದು ಒಳ್ಳೆಯದಾಯಿತು.